ಒಂದು ಅರಮನೆ ನೋಡಿದ್ರೆ ಕರ್ನಾಟಕದ ಭವ್ಯ ಇತಿಹಾಸ ನಿಮ್ಮ ಕಣ್ಣು ಮುಂದೆ ಜೀವಂತವಾಗಿ ನಿಂತಂತಾಗುತ್ತದೆ. ಅದೇ ನಮ್ಮ ಮೈಸೂರು ಅರಮನೆ. ಅಂಬಾವಿಲಾಸ ಅರಮನೆ ಎಂದು ಕೂಡ ಕರೆಯಲ್ಪಡುವ ಈ ಅರಮನೆ ಒಂದು ಕಾಲದಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಒಡೆಯರ್ ರಾಜವಂಶದ ಅಧಿಕೃತ ನಿವಾಸವಾಗಿತ್ತು. ಮೈಸೂರಿನ ಹೃದಯ ಭಾಗದಲ್ಲಿರುವ ಈ ಅರಮನೆಯು ಪೂರ್ವಕ್ಕೆ ಚಾಮುಂಡಿ ಬೆಟ್ಟವನ್ನು ನೋಡುವಂತೆ ನಿರ್ಮಿಸಲಾಗಿದೆ. ಮೊದಲ ಅರಮನೆ 14ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿತ್ತು. ಆ ಅರಮನೆಯನ್ನು ಮರದಿಂದ ನಿರ್ಮಿಸಲಾಗಿತ್ತು. ಒಮ್ಮೆ ಆ ಅರಮನೆಯಲ್ಲಿ ಮದುವೆ ಕಾರ್ಯಕ್ರಮ ನಡೆಯುವಾಗ ಸಣ್ಣ ಬೆಂಕಿ ಕಾಣಿಸಿಕೊಂಡು 1896ರಲ್ಲಿ ಸಂಪೂರ್ಣ ಹಳೆಯ ಅರಮನೆ ಬೆಂಕಿಗೆ ಆಹುತಿಯಾಯಿತು. ಆಗ ಕೆಲವು ಬೆಲೆ ಕಟ್ಟಲಾಗದಂತಹ ವಸ್ತುಗಳನ್ನು ಕಾಪಾಡಿಕೊಂಡರು. ಇನ್ನ ಕೆಲವು ವಸ್ತುಗಳು ಬೆಂಕಿಗೆ ಆಹುತಿಯಾಯಿತು. ನಂತರ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವರು 1912ರಲ್ಲಿ ಹೊಸ ಅರಮನೆಯ ನಿರ್ಮಾಣವನ್ನು ಪೂರ್ಣಗೊಳಿಸಿದರು. ಇಂಡೋ ಸೆರ್ಸನಿಕ್ ಶೈಲಿಯ ಈ ಅರಮನೆ ಗ್ರೆನೇಡ್ ಕಲ್ಲು, ದೊಡ್ಡ ಗೋಪುರಗಳು, ಚಿನ್ನದ ಗುಂಬಜುಗಳಿಂದ ಈ ಅರಮನೆ ಎಲ್ಲರ ಗಮನ ಸೆಳೆಯುತ್ತದೆ. ಮೈಸೂರು ಅರಮನೆಯು ಭಾರತದ ಅತ್ಯಂತ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ಸ್ಥಳಗಳಲ್ಲಿ ಮೈಸೂರು ಅರಮನೆಯು ಒಂದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.